ಬಟ್ ಇದು ಆ್ಯಕ್ಚುಲಿ ಫೇಮಸ್ ಅಂತ ಗೊತ್ತಾ. ಈ ವ್ಯೂ ನೋಡಿ ಒಂದೇ ನೋಡಿ, ಫುಲ್ ಕ್ಲೌಡ್, ಎಂತ ಕಾಡೋದಿಲ್ಲ. ಹೆಡ್ಲೈಟಿಂಗ್ ಕಾಸ್ಟ್ ನೋಡಿದೆ, ಇಂಡಿಯಾದಲ್ಲಿ ಸಿಕ್ಕಲಿಲ್ಲ, ಔಟ್ಸೈಡ್ ಇಂಡಿಯಾ ಇಟ್ ವಾಸ್ $2,500, 2 ಲಕ್ಷ ಆಯ್ತು. ಇದೊಂದು ಓಲ್ಡ್ ರೆಸಾರ್ಟ್. ಇಲ್ಲಿಂದ ಎಂತ ವ್ಯೂ ಮಾರೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂಥ ವ್ಯೂ ಸಿಗ್ತದೆ ಅಂತ. ಎಂತ ಕೂಡ ಬರ್ಬೋದು ಇಲ್ಲಿ. ಎಂತಲ್ಲ ಆನೆ ಒಂದು ಪ್ರಾಬ್ಲಮ್ ಉಂಟು ಅಂತ ಹೇಳಿದಾರೆ. ಚೀಪ್ ಇಟ್ಕೊಂಡು ಕೆಳಗೆ ಬಂದೆವು. ಕೆಳಗೆ ಬರ್ತಾ ಬರ್ತಾ ನಮ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಇತ್ತು ಅಂತಲ್ಲ. ತುಂಬ ಕಷ್ಟ ಇತ್ತಲ್ಲ. ತುಂಬ ಕಷ್ಟ ಇತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನ್ಫಿಲ್ಟರ್ ಸ್ಟೋರೀಸ್. ನಿನ್ನೆದು ವೀಡಿಯೋ ನೋಡಿದರೆ ನೀವು ಗೊತ್ತಾಗಿರ್ಬೋದು ನಾವು ಎಲ್ಲಿದ್ದೇವೆ ಅಂತ. ಆ್ಯಕ್ಚುಲಿ ನಾವು ಮತ್ತೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಎಲ್ಲಿದ್ದೇವೆ ಅಂತ. ನಿನ್ನೆ ಮಾತ್ರ ಒಂದು ಭಯಂಕರ ಅಡ್ವೆಂಚರ್ ಎಲ್ಲ ಮಾಡಿದ್ದೇವೆ. ಆ್ಯಕ್ಚುಲಿ ನಾನು ಅದಕ್ಕೆ ಹೆಡ್ಲೈಟಿಂಗ್ ಕಾಸ್ಟ್ ನೋಡಿದೆ. ಎಷ್ಟು ಇಂಡಿಯಾದಲ್ಲಿ ಸಿಕ್ಕಲಿಲ್ಲ, ಔಟ್ಸೈಡ್ ಇಂಡಿಯಾ ಇಟ್ ವಾಸ್ $2,500, 2 ಲಕ್ಷ ಆಯಿತು. ಬಟ್ ಅದೇ ಇನ್ಶೂರೆನ್ಸಲ್ಲಿ ಕವರ್ ಆಗಬೇಕು ಅದು. ಸೊ ಅಷ್ಟಿಷ್ಟು ಖರ್ಚು ಮಾಡಿಕೊಂಡು ಎಲ್ಲಿ ಬಂದ ಅಂತ ಹೇಳ್ತೀನಿ ನೋಡಿ. ಇದು ನಮ್ಮ ರೆಸಾರ್ಟ್ ಹಿಂದೆ ನೋಡಿ. ಇಟ್ಸ್ ವೆರಿ ವೆರಿ ಯುನೀಕ್ ರೆಸಾರ್ಟ್. ಇಟ್ಸ್ ಕಾಲ್ಡ್ ದ ಜಂಗಲ್ ಪಾರ್ಕ್ ಅಲ್ಲ. ಜಂಗಲ್ ಫಾರ್ ನೇಚರ್. ಸೊ ನಾವೊಂದು ಪಾಯಿಂಟಿಗೆ ಬಂದಿದ್ದೇವೆ ಆಯಿತಾ, ನೇಚರ್ ವಾಕ್ ಮಾಡುವಾಗ. ಇದೊಂದು ಓಲ್ಡ್ ರೆಸಾರ್ಟ್. ಇಲ್ಲಿಂದ ಎಂಥ ವ್ಯೂ ಮಾರೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂಥ ವ್ಯೂ ಸಿಗ್ತದೆ ಅಂತ. ಇದು ಇವರದೊಂದು ಓಲ್ಡ್ ರೆಸಾರ್ಟ್ ಆಯಿತಾ. 1996 ಓಪನ್ ಆಗಿದ್ದದು, ಈಗ ಬಂದಾಗಿದೆ. ಆದರೆ ಇಲ್ಲಿಂದ ವ್ಯೂ ಮಾತ್ರ ಕ್ರೇಜಿ ಉಂಟು. ಫುಲ್ ಕ್ಲಿಯರ್ ವ್ಯೂ ಉಂಟು, ಬಿಕಾಸ್ ಮಳೆ ಇಲ್ಲಲ್ಲ, ಹಾಗೆ ಕ್ಲೌಡ್ ಎಂತ ಇಲ್ಲ. ಸೊ ಕ್ಲಿಯರ್ ಮೌಂಟೇನ್ಸ್ ಕಾಣ್ತದೆ. ಕ್ರೇಜಿ. ಇದು ಬೆಡ್ರೂಮ್ ಆಗಿದ್ರೆ ಎಂಥ ವ್ಯೂ ಅಲ್ಲ ತೇಜ್ ಇಲ್ಲಿಂದ. ಆ್ಯಕ್ಚುಲಿ ಇದು ಇವರದ್ದು ಓಲ್ಡ್ ರೆಸಾರ್ಟ್ ಅಂತೆ, ಅಂದರೆ ಓಲ್ಡ್ ರೂಮ್ಸ್ ಎಲ್ಲ ಎಲ್ಲಿದ್ದದು. ಇದು ಅಂದರೆ ಆ ರೂಮ್ ಸಿಕ್ಕಿದ್ರೆ ಸೂಪರ್ ಆಯಿತಾ. ಇದೊಂದು 40,000 ಕೊಟ್ಟು ಕೂಡ ಕೂತ್ಕೊಳ್ಳೋದಲ್ಲ. ಎಂಥ ರೂಮ್, ಎಂಥ ವ್ಯೂ ಇಲ್ಲಿಂದ. ಬಟ್ ಇದು ರೆಸಾರ್ಟ್ ಈಗ ಓಪನ್ ಇಲ್ಲ, ಆಬ್ವಿಯಸ್ಲಿ. ಮೇ ಬಿ ಎಂಥ ರೀಸನ್ಸ್ ಇರ್ಬೋದು. ಆ್ಯಕ್ಚುಲಿ ಇದು ಸರೌಂಡೆಡ್ ಬೈ ಫಾರೆಸ್ಟ್ ಏರಿಯಾ ಆಯಿತಾ. ಜಸ್ಟ್ 30% ಆಫ್ ದಿಸ್ ಪ್ರಾಪರ್ಟಿ, ಐ ಮೀನ್ ದಿಸ್ ಹಿಲ್ ಈಸ್ ಯುವರ್ ಮ್ಯಾನೇಜ್ಮೆಂಟ್, ಇದು ಪ್ರೈವೇಟ್ ಪ್ರಾಪರ್ಟಿ. ಮತ್ತು ಎಲ್ಲ ಗೌರ್ಮೆಂಟ್ ಇದು, ಅಂದರೆ ಫಾರೆಸ್ಟ್ ಇದು. ಬಟ್ ಈ ವ್ಯೂ ನೋಡಿ ಒಂದು ಎಂಜಾಯ್ ಮಾಡಿ ಹೇಗೆ ಉಂಟು. ನಾವೊಂದೊಂದು ಮಾಡ್ತೇವೆ, ನಮ್ಮ ಡೇ ಸರಿ ಇಲ್ಲ ಅಂತ ಹೇಳಿದ್ ನೋಡಿ. ಕಾಫಿ ಚೆಲ್ಲಿ ಹಾಕಿದ್ದೇವೆ ನಾವು. ಸೊ ನಾವು ನೇಚರ್ ವಾಕ್ ಮುಗಿಸಿ ಈಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ತುಂಬ ಐಟಮ್ ಇತ್ತು ಬ್ರೇಕ್ಫಾಸ್ಟಲ್ಲಿ. ದೋಸೆ, ಪೂರಿ, ಉಪ್ಮಾ, ಮೊಟ್ಟೆ. ಇದ್ರ ಹತ್ರ ಬಂದೇಳು. ಫುಡ್ ಈಸ್ ಗುಡ್, ಲೈಕ್ ನಾಟ್ ಅಲ್ಲ ಎಕ್ಸ್ಟ್ರಾರ್ಡಿನರಿ ಅಂತೆಲ್ಲ, ಒಳ್ಳೆ ಉಂಟು. ನಾವು ಕಾಫಿದು ಸ್ಪಿಲ್ ಮಾಡಿದ್ದೆ. ಡೇ ಒಳ್ಳೆ ಇಲ್ಲ. ಕಾಫಿ ನಾನೇ ಡೇ ಒಳ್ಳೆ ಇಲ್ಲ, ಎಲ್ಲ ಕೆಳಗೆ ಹಾಕ್ತಿದ್ದೆ. ನಾನೊಂದು ಕೆಳಗೆ ಹಾಕಿಬಿಟ್ಟೆ. ಇನ್ನೊಂದು ಕೆಳಗೆ ಹಾಕಿ ಆಯ್ತಾ. ನಾನು ಕೆಳಗೆ ಹಾಕಿದ, ಅಕೀರ ಅವನ ಕೆಳಗೆ ಹಾಕಿದ, ಅವನ್ಸ ಕೆಳಗೆ ಹಾಕಿ ಬಿದ್ದ. ಕಾಫಿ ಒಂದು ಕೆಳಗೆ ಹಾಕಿದ, ಇನ್ನೊಂದು ಡ್ರೋನ್ ಒಂದು ಕೆಳಗೆ ಹಾಕಬೇಡ. ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ಉಂಟು. ಐಶಾ ಯಾವಾಗಲೂ ಆಡ್ತಾಳೆ ನೋಡಿ. ಇನ್ನು ಆಡಿದೆವು, ನಾನು ವಿನ್ನಾದೆ ಇವತ್ತು. ಓಕೆ, ರೆಡಿ? ಡಿಫೆಂಡರ್ಸ್ ಸೊ ಬೆಳಿಗ್ಗೆದು ನೇಚರ್ ವಾಕ್ ಆಯಿತು, ಅದರ ನಂತರ ಬ್ರೇಕ್ಫಾಸ್ಟ್ ಆಯಿತು, ಸ್ವಲ್ಪ ಇಂಡೋರ್ ಗೇಮ್ಸ್ ಆಟ ಆಡಿದೆವು. ಈಗ ನಾವು ಜಸ್ಟ್ ಪ್ರಾಪರ್ಟಿ ಚೆಕ್ಔಟ್ ಮಾಡ್ತಿದ್ದೇವೆ.
ಚಂದದ ಇಲ್ಲಿ ಇವರದೇ ಪ್ರೈವೇಟ್ ಲೇಕ್ ಉಂಟು. ಬೇಕಾದರೆ ನಮಗೆ ಕಯಾಕಿಂಗ್ ಮಾಡ್ಬೋದು. ಆದರೆ ನಾವು ಎಣಿಸಿದೆವು ಸ್ವಲ್ಪ ಆಚೆ ಈಚೆ ನಡೆದು ಸ್ವಲ್ಪ ಎಕ್ಸ್ಟ್ರಾ ವೇಟ್ ಕಮ್ಮಿ ಮಾಡ್ತೇವೆ, ಅದರ ನಂತರ ಕಯಾಕಿಂಗ್ ಮಾಡಿ ಅದರಲ್ಲಿ ಸಹ ಎಕ್ಸಸೈಸ್ ಮಾಡ್ತೇವೆ ಅಂತ. ನೋಡಿ ಅದು ರೂಮ್ಸ್ ನಮ್ಮದು ನೋಡಿ ಅಲ್ಲಿ ಕಾಣ್ತಲ್ಲ ಅಲ್ಲಿ. ಸೊ ಇದೆಲ್ಲ ಲೇಕ್ ಇಲ್ಲಿ, ಇದು ಫುಲ್ ಸರೌಂಡಿಂಗ್ ಫುಲ್ ಕಾಲಿದೊಂದು ಮಿಡ್ಲಲ್ಲಿ ಉಂಟು. ನಿಮಗೆ ವಿಸಿಬಲ್ ಡ್ರೋನ್ ಶಾಟಲ್ಲಿ ಗೊತ್ತಾಯ್ತು ನೋಡಿ, ಮಿಡ್ಲಲ್ಲಿ ಮಾತ್ರ ಇದು ಪ್ರಾಪರ್ಟಿ, ಫುಲ್ ಸರೌಂಡಿಂಗ್ ಎಲ್ಲ ಮತ್ತೆ ಫೆನ್ಸ್ ಹಾಕಿದ್ದಾರೆ ಇಲ್ಲಿ, ಅದು ಎಲೆಕ್ಟ್ರಿಕಲ್ ಫೆನ್ಸ್ ನೋಡಿ, ಫುಲ್ ಫೆನ್ಸ್ ಹಾಕಿದ್ದಾರೆ. ಈ ಫೆನ್ಸ್ಗಳು ಯಾಕಂದರೆ ಇಲ್ಲಿ ಆನೆಗಳು ವೈಲ್ಡ್ ಎಲಿಮೆಂಟ್ಸ್ ಎಲ್ಲ ಬಂದರೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ಆಲ್ಮೋಸ್ಟ್ ನೀವು ನೀಲಗಿರೀಸಲ್ಲಿ ಮತ್ತು ಇಲ್ಲಿ ವಯನಾಡ್ ಅರೌಂಡ್ ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟಿ ಫೆನ್ಸ್ ಉಂಟು. ಬ್ಯೂಟಿಫುಲ್ ಉಂಟು. ಈಗ ಐ ಥಿಂಕ್ ಫುಲ್ ಕ್ಲೌಡ್ ಬರ್ತದೆ, ಅಲ್ಲಿಂದ ಬರೋದು ಕಾಣ್ತದೆ ನೋಡಿ, ಬರ್ತದೆ. ಆದರೆ ಅದು ಮುಂಚೆ ನಾವು ನಿಮಗೆ ಹೋಗಿ ರೂಮ್ ಟೂರ್ ಕೊಡುವ, ಹೇಗೆ ಉಂಟಂತ ತೋರಿಸ್ತೀನಿ. ಸೊ ನಾವು ರಿಸಾರ್ಟಿದು ಹೊರಗಿದು ನೋಡಿದಾಯ್ತು, ಈಗ ರಿಸಾರ್ಟಿದು ಒಳಗಿದು ಪಾರ್ಟ್ ನೋಡುವ. ಬೇಸಿಕಲಿ ಇದು ನಮ್ಮ ರೂಮ್. ಇಲ್ಲಿ ಫಸ್ಟ್ ವಾಶ್ರೂಮ್ ಉಂಟು. ವಾಶ್ರೂಮ್ ತುಂಬ ಕ್ಲೀನಾಗಿ ಸ್ಪೇಷಿಯಸ್ ಉಂಟು. ಒಂದು ಬಾತ್ ಟಬ್ ಕೂಡ ಉಂಟು, ಮತ್ತು ಎಲ್ಲ ಎಮ್ಯುನಿಟೀಸ್ ಕೊಟ್ಟಿದ್ದಾರೆ. ಟೂತ್ ಬ್ರಷ್, ಪೇಸ್ಟ್, ಶಾಂಪೂ, ಕಂಡೀಷ್ನರ್ ಎಲ್ಲ ಉಂಟು. ನೆಕ್ಸ್ಟ್ ನಮ್ಮ ದೊಡ್ಡ ಬೆಡ್ ಉಂಟು. ಇದೊಂದು ಕಿಂಗ್ ಸೈಜ್ ಬೆಡ್, ಇಬ್ಬರು ಆರಾಮ್ಸೆ ಮಲಗ್ಬೋದು. ತುಂಬ ಕಂಫರ್ಟೇಬಲ್ ಆಗಿ ಸಾಫ್ಟ್ ಉಂಟು. ಮತ್ತು ನನ್ನ ಫೇವ್ರೆಟ್ ಪ್ಲೇಸ್, ಒಂದು ಕ್ಯೂಟ್ ಆಗಿರುವ ಡ್ರೆಸ್ಸಿಂಗ್ ಟೇಬಲ್ ವಿತ್ ಚೇರ್ ಕೊಟ್ಟಿದ್ದಾರೆ. ಸೊ ನನಗೆ ರೆಡಿ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ಮರದ್ದು ಡಿಸೈನಲ್ಲಿ ಇದರಲ್ಲಿ ತುಂಬ ಚೆಂದ ಉಂಟು. ಆ್ಯಂಟಿಕ್ ಕೈಂಡ್ ವೈಬ್ಸ್ ಉಂಟು. ಆ್ಯಂಟಿಕ್ ವಿತ್ ರಸ್ಟಿಕ್ ಹೇಳ್ತಾರಲ್ಲ, ಆ್ಯಂಟಿಕ್ ರಸ್ಟಿಕ್ ಮಾಡರ್ನ್ ಎಲ್ಲ ಕಾಂಬಿನೇಷನ್ ಉಂಟು. ಮತ್ತು ಇಲ್ಲಿ ನೀವು 4 ಜನರೊಟ್ಟಿಗೆ ಬಂದರೆ ಮೇಲೆ ಒಂದು ಉಂಟು. ಸೊ ನಿಮಗೆ ಅಲ್ಲಿ ಮಲಗಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಇಲ್ಲಿ ಮೇಲೆ ಸಹ ಬಂದು ಮಲಗ್ಬೋದು. ಇಬ್ಬರ ಮಲಗುವಷ್ಟು ಜಾಗ ಉಂಟು. ಬೇಸಿಕಲಿ ಐ ಥಿಂಕ್ ಕಿಡ್ಸ್ ಬಂದರೆ ಅವರನ್ನು ಇಲ್ಲಿ ಆಗ್ಬೋದು, ಪೇರೆಂಟ್ಸ್ ಇಲ್ಲಿ ಮಲಗ್ಬೋದು, ಹೇಗೆ ಇಟ್ಸ್ ಅಪ್ ಟು ಯು. ಇಲ್ಲಾಂದರೆ ನಿಮ್ಮ ಗಂಡನ ಜೊತೆ ಜಗಳ ಆದರೆ ನೀವು ಅಲ್ಲಿ ಮಲಗ್ಬೋದು, ಗಂಡನನ್ನು ಮೇಲೆ ಬಿಸಾಡ್ಬೋದು. ನಾನು ಮಾಡಿದಾಗೆ ನನ್ನ ಮೇಲೆ ಬಿಸಾಡಿದ್ದು. ಸೊ ರೂಮ್ ತುಂಬ ಸ್ಪೇಷಿಯಸ್ ಉಂಟು. ಅಲ್ಲಿ ನಿಮ್ಮ ಬೆಡ್ರೂಮ್ ಆದರೆ ಇಲ್ಲಿ ಒಂದು ಸೀಟಿಂಗ್ ಏರಿಯಾ ಥರ ಉಂಟು, ಲೈಕ್ ವಿತ್ ಟೇಬಲ್, 2 ಚೇರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ತುಂಬ ಸ್ಟೋರೇಜ್ ಉಂಟು. ಇಲ್ಲಿ ಸಹ ಸ್ಟೋರೇಜ್, ಇಲ್ಲಿ ಸಹ ಸ್ಟೋರೇಜ್, ಕಬಟ್ ಅಲ್ಲಿ ಸಹ ಇತ್ತು. ಬಿಕಾಸ್ ಯೂಶ್ವಲಿ ನಾವು ರಿಸಾರ್ಟಿಗೆ ಹೋದಾಗ ಸ್ಟೋರೇಜ್ ತುಂಬ ಇರೋದಿಲ್ಲ, ಜಸ್ಟ್ ಒಂದು ಕಬಟ್ ಇರ್ತದೆ. ಆದರೆ ಈ ರೂಮಲ್ಲಿ ತುಂಬ ಸ್ಟೋರೇಜ್ ಇತ್ತು, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಹೊರಗೆ ಸಹ ಒಂದು ಸೀಟಿಂಗ್ ಏರಿಯಾ ಉಂಟು, 2 ಟೇಬಲ್ ಮತ್ತು ಚೇರ್. ಸೊ ಒಳ್ಳೆ ಚಿಲ್ ಮಾಡಿ ಹೊರಗಿದೆ ಆ್ಯಂಬಿಯನ್ಸ್ ಎಂಜಾಯ್ ಮಾಡ್ಬೋದು. ಎಲ್ಲ ರೂಮಲ್ಲಿ ಈ ಥರ ಫೆಸಿಲಿಟೀಸ್ ಉಂಟು ಇಲ್ಲಿ. ನಾವೀಗ ಊಟ ಮಾಡಿ ಎಲ್ಲ ಆಯಿತು. ಈಗ ಪುನಃ ಜೀಪಲ್ಲಿ ಹೋಗ್ತಿದ್ದೇವೆ. ಇಲ್ಲೊಂದು ಸಣ್ಣದು ವಾಟರ್ಫಾಲ್ ಉಂಟಂತೆ ಹತ್ರ, ಸೊ ಅಲ್ಲಿ ಹೋಗ್ತಿದ್ದೇವೆ. ಈಗ ನಾನು ನೋಡಿದೆ ಒಬ್ಬ ಹಿಮಾಲಯನಲ್ಲಿ ಬಂದಿದ್ದಾನೆ ಬೈಕಲ್ಲಿ, ಈಗ ಬಂದಿದ್ದಾನೆ ಪಿಲ್ಲಿಯಲ್ಲಿ ಹಿಡ್ಕೊಂಡು ಹೆಚ್ಚು. ನೋಡು ಹಿಮಾಲಯನಲ್ಲಿ ಆಗ್ಬೋದು ಬಂದದ್ದು. ಸೊ ಇದು ವಾಟರ್ಫಾಲ್ ಅಲ್ಲ, ವಾಟರ್ ಸ್ಟ್ರೀಮ್. ಆದರೆ ತುಂಬ ಒಳ್ಳೆ ಉಂಟು, ಆಂಬಿಯನ್ಸ್ ಫುಲ್ ಪೀಸ್ಫುಲ್ ಉಂಟು, ಯಾರಿಲ್ಲ, ಖಾಲಿ ನಾವಿಬ್ಬರು ಮತ್ತು ನಮ್ಮ ಡ್ರೈವರ್ ಇದ್ದಾರೆ. ವೆದರ್ಸ್ ಚೇಂಜ್ ಆಗುವ ಹಾಗೆ ಉಂಟು. ಮಳೆ ಬಂದರೆ ಎಂತದೆ ಸ್ಟಕ್ಕ, ಮಳೆ ಬಂದರೆ ಸ್ಟಕ್ ಅಲ್ಲ. ಯಾಕಂದರೆ ನಮ್ಮ ಹತ್ರ ನಾನೇ ಚಂಡಿ ಆಗಿದೆ, ನನಗೆ ಎಂತ ಇಲ್ಲ. ಜೀಪ್ ಉಂಟು, ತುಂಬ ದೊಡ್ಡದುಂಟು. ಅವ್ರು ಹೇಳಿ ವಾಕ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಫುಲ್ ಕಾಡೊಳಗೆ ಇದು, ಎಂತ ಕೂಡ ಬರ್ಬೋದು ಇಲ್ಲಿ. ಎಂತ ಇಲ್ಲ, ಆನೆ ಒಂದು ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ದಾರೆ. ಐಶೀಗ ಕಯಾಕಿಂಗ್ ಹೋಗಿದ್ದಾಳೆ, ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾಳೆ ಹಿಂದೆ ಬರಲಿಕ್ಕೆ. ಸೊ ಇಲ್ಲೊಂದು ಲೇಕ್ ಉಂಟು ಹೇಳಿದಲ್ಲ, ನ್ಯಾಚುರಲ್ ಲೇಕ್. ಇಲ್ಲಿ ಕಯಾಕಿಂಗ್ ಕೂಡ ಮಾಡೋದು, ಒಂದೇ ಕಯಾಕ್ ಇರೋದು. ಬಟ್ ನಾನು ಹೋಗಲಿಲ್ಲ, ಒಂದು ಸ್ವಲ್ಪ ಶೂಟ್ ಮಾಡಲಿಕ್ಕೆ. ಐಶ್ ಹೋಗಿದ್ದಾಳೆ, ಸುತ್ತ ಆಗ್ತಾ ಇದ್ದಾಳೆ. ಇದೊಂದು ಆ್ಯಕ್ಟಿವಿಟಿ. ಬೇರೆ ಇಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ಉಂಟು, ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್, ಲೈಕ್ ಜಿಂಗ ಅದು ಇದೆಲ್ಲ, ಅದೆಲ್ಲ ಮಾಡ್ಬೋದು. ಈ ಕ್ಲೌಡ್ಸ್ ಒಂದು ಬರ್ತದೆ ಈ ಲೇಕಿಗೆ, ಸೂಪರ್ ವ್ಯೂ ಆಯಿತು. ಸೊ ನಾವಿವತ್ತು ಸ್ವಲ್ಪ ಕಾಫಿ ಮತ್ತು ಟೀ ಕುಡ್ಕೊಂಡು ಆಯ್ತು. ಇವತ್ತು ಲಾಸ್ಟ್ ಡೇ ಇಲ್ಲಿ ಅಲ್ಲ. ಬಟ್ ಇದು ಆ್ಯಕ್ಚುಲಿ ಫೇಮಸ್ ಅಂತ ಗೊತ್ತು. ನಾವು ಆಗ ನೋಡಿದ್ರಲ್ಲ, ಈಗ ಈ ವ್ಯೂ ನೋಡಿ, ನೋಡಿ ಫುಲ್ ಕ್ಲೌಡ್, ಎಂತ ಕಾಣೋದಿಲ್ಲ. ಅದು ಜಸ್ಟ್ 5 ಗಂಟೆ ಆಯ್ತು ಅಷ್ಟೇ. ಆ್ಯಕ್ಚುಲಿ ಇಲ್ಲಿ 3 ಗಂಟೆ ಆಗೋಗಲಿ ಈಗ ಆಗ್ತದಂತೆ, 3 ಅಲ್ಲ. ಎಂತ ನಾವು ಹೇಳಿದ್ದು ಅದೇ ಬೆಸ್ಟ್ ವ್ಯೂ ಅಂತ. ಇದು ನೋಡುವಾಗ ಫುಲ್ ಕ್ಲೌಡ್ ಬಂದು ಲೈಕ್ ಮ್ಯಾಜಿಕಲ್ ರೊಮ್ಯಾಂಟಿಕ್ ವ್ಯೂ ಹೇಳ್ತಾರೆ, ಅದು ಹಾಗೆ ಆಗಿದೆ. ಸೂಪರ್ ಆಗಿದೆ. ಫುಲ್ ಕವರ್ ಆಗಿದೆ. ಈಗ ಎಂತ ಕಾಣೋದಿಲ್ಲ. ಲೈಕ್ ಕಾಲಿನಂಗೆ ಅಲ್ಲಿ ಎದುರು ತನಕ ಹತ್ರ ಕಾಣ್ತದೆ.
ಬ್ಯೂಟಿಫುಲ್. ಅಲ್ಲೇ ಡಿಫ್ರೆಂಟ್ ಶೇಡ್ಸ್ ನೋಡಿದೆವು. ಮತ್ತು ಇನ್ನು ಮಳೆಗೆ ಮಾನ್ಸೂನ್ಗೆ ಇನ್ನೂ ಸೂಪರ್ ಆಗ್ಬೋದಲ್ಲ. ಸೊ ಇದರ ಹೆಸರು ಜಂಗಲ್ ಪಾರ್ಕ್ ಅಂದ್ರೆ. ಇದರ ಕಾಸ್ಟಿಂಗ್ ಎಷ್ಟು ಬರ್ತದೆ ಅಂದರೆ ಜಂಗಲ್ ರೆಸಾರ್ಟ್ ಇದು ಅರೌಂಡ್ 12,000 to 15,000 ಆ ಥರ ಬರ್ತದೆ. ರೂಮ್ ಟೈಪ್ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ ರೂಮಲ್ಲಿ ಬಾತ್ ಟಬ್ ಉಂಟು, ಕೆಲವು ರೂಮಲ್ಲಿ ಬಾತ್ ಟಬ್ ಇಲ್ಲ, ಸೊ ಅದು ಸ್ವಲ್ಪ ಚೀಪರ್ ಇರ್ತದೆ. ಮತ್ತು ನಂಬರ್ ಆಫ್ ಅಡಲ್ಟ್ಸ್ ಮೇಲೆ ಸಹ ಡಿಪೆಂಡ್ ಆಗ್ತದೆ. ಬಿಕಾಸ್ ಆ್ಯಕ್ಚುಲಿ ರೂಮಲ್ಲಿ 2+2 ಅಕೊಮಡೇಟ್ ಆಗ್ಬೋದು. ಐ ಥಿಂಕ್ 2+2 ಕಿಡ್ಸ್ ಇದ್ದರೆ 10,000-12,000 ಆಗ್ತದೆ. ಯಾಕಂದರೆ ಫುಡ್ ಎಲ್ಲ ಬರ್ತದೆ, ಫುಡ್ ಎಲ್ಲಿ ಕೂಡ ಸಿಗೋದಿಲ್ಲ. ಸೊ ಐ ಥಿಂಕ್ ಇಟ್ಸ್ ಅ ವರ್ತ್ ದ ಪ್ರೈಸ್. ಇಟ್ ಕಮ್ಮಿಂಗ್ ಹಿಯರ್ ಅಗೇನ್ ಹೇಳಿದಾಗ ಅಡ್ವೆಂಚರ್ ಉಂಟು, ಬಟ್ ನಮಗೆ ಐ ಥಿಂಕ್ ವರ್ತ್ ದ ಪ್ರೈಸ್ ಆಯಿತು. ಒಂದಿನ ನಿಂತ್ಕೊಂಡು ಆರಾಮ್ಸೆ ಚಿಲ್ ಮಾಡಿ ಹೋಗ್ಬೋದು. ಸೊ ಆಯಿತು, ಎಲ್ಲ ಆಯಿತು. ಜೀಪ್ ಇಟ್ಕೊಂಡು ಕೆಳಗೆ ಬಂದೆವು. ಕೆಳಗೆ ಬರ್ತಾ ನಮ್ಗೆ ಗೊತ್ತಾಯಿತು ಎಷ್ಟು ಕಷ್ಟ ಇತ್ತು ಅಂತಲ್ಲ. ತುಂಬ ಕಷ್ಟ ಇತ್ತು ಅಂದರೆ ಲಗೇಜ್ ಇಟ್ಕೊಂಡು ಕಷ್ಟ ಆಯಿತು ನನಗೆ. ಆಯ್ತು ಹಿಮಾಲಯನ್ ಇಟ್ಕೊಂಡ್ರೆ ಮಾಡ್ಬೋದಿತ್ತು, ಕಷ್ಟ ಇತ್ತು ಬಟ್ ಮಾಡ್ಬೋದಿತ್ತು. ಇದರಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಅಷ್ಟು ನಾನು ಯೂಸ್ ಕೂಡ ಇಲ್ಲ. ಬಟ್ ನೋಡಿ ಡ್ಯಾಮೇಜ್ ಎಂತ ಆಗಿದೆ ನೋಡಿ. ನಾನೀಗ ಕರೆಕ್ಟ್ ನೋಡಿದೆ, ಇಲ್ಲಿ ನೋಡಿ, ಇಲ್ಲಿ ಲೈಟ್ ಉಂಟು. ಐ ಥಿಂಕ್ ಲೈಟ್ ಆನ್ ಆಗ್ತದೆ. ನಾನು ಜಸ್ಟ್ ಆನ್ ಮಾಡ್ತೇನೆ ನೋಡಿ. DRL ಉಂಟು ನೋಡಿ, DRL ಉಂಟು ಬಚ್ಚ. ಮತ್ತು ನಾನು ಲೈಟ್ ಆಗ್ತದೆ ನೋಡು. ಹೈ ಬೀಮ್ ಉಂಟು, ಲೋ ಬೀಮ್ ಗೊತ್ತಿಲ್ಲ, ಇಲ್ಲಿ ಆನ್ ಆಗ್ತಿಲ್ಲ ಈಗ ಆಯಿತು. ಈಗ ಸ್ಟ್ರೈಟ್ ಹೋಗಿ ನಾವು ಸೀದಾ BMW ಶೋರೂಮ್ ಹೋಗಿ ಸಿಕ್ಕು. ಹೌದು, ಪ್ಲಾನ್ ತುಂಬ ಚೇಂಜ್ ಮಾಡಿದ್ದೇವೆ. ಬ್ರೇಕ್ಫಾಸ್ಟ್ ಮುಗಿಸಿ BMW ಶೋರೂಮ್ ಹೋಗುದು ಸೀದಾ ಡೈರೆಕ್ಟ್. ಅಲ್ಲೇ ನಿಲ್ಲಿಸಿದ್ದು. ಇಲ್ಲ, ನಾವು ಮಂಗಳೂರು ಹೋಗ್ತಿದ್ದೆವು. ಇವತ್ತು ನಾಡ್ದೊಂದು ಫಂಕ್ಷನ್ ಉಂಟು, ಅದೆಲ್ಲ ಈಗ ಫುಲ್ ಚೇಂಜ್ ಆಗಿ. ಹೇಗೆ ನೀವು ಇಷ್ಟರಿಗೆ ವಿಡಿಯೋ ನೋಡಿದರೆ ಈಗ ಹೇಗೆ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಾದರೆ, ಏನಾದ್ರು ಸರಿಪಡಿಸ್ಬೇಕಾದ್ರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಇದು ಒಳ್ಳೆ ರೆಸಾರ್ಟ್ಸ್ ಆ್ಯಕ್ಚುಲಿ. ಫುಡ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು, ಬಟ್ ವೇ ಟು ಅಪ್ ಇಸ್ ಡಿಫಿಕಲ್ಟ್. ನೀವು ಬರೋದಾದ್ರೆ ನೋಡಿ, ಕಾರಲ್ಲಿ ಇಲ್ಲೇ ಉಂಟು ನೋಡಿ, ಇಲ್ಲೇ ಅವ್ರದ್ದು ಕಾರೆಲ್ಲ. ಐ ಥಿಂಕ್ ಒಂದು ತಾರ್ ನೋಡಿದ್ದೇವೆ ಮೇಲೆ. ಆಫ್ ರೋಡಿಂಗ್ ನೋಡಿಟ್ಟು ಹೋಗ್ಬೋದು ನೀವು. ಜೀಪಲ್ಲಿ ಇದ್ರೆ ಹೋಗ್ಬೋದು ಆರಾಮ್ಸೆ, ಬೈಕಲ್ಲಿ ಕೂಡ ಹೋಗ್ಬೋದು, ಬಟ್ ರಿಸ್ಕಿ ಉಂಟು ಲಗೇಜ್ ಇಟ್ಕೊಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ಬಾಯ್ ಬಾಯ್. Take care. Bye bye.